ಚಿಕ್ಕವರಿದ್ದಾಗ ಮನೆಯಲ್ಲಿ ದೊಡ್ಡವರು ಟಿವಿ ಮುಂದೆ ಹೆಚ್ಚು ಹೊತ್ತು ಕೂರಬೇಡ, ಬುದ್ಧಿ ಮಂದ ಆಗತ್ತೆ ಅಂತ ಬೈತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ಅದನ್ನ ತಮಾಷೆಯಾಗಿ ತಗೊಳ್ತಾ ಇದ್ವಿ. ಇವರೆಲ್ಲ ಸುಮ್ಮನೆ ಹೆದರಿಸೋದಕ್ಕೆ ಹೀಗೆ ಹೇಳ್ತಾರೆ ಅಂದ್ಕೊಳ್ತಾ ಇದ್ವಿ. ಆದರೆ ಅದೇ ಹಳೆಯ ಮಾತು ಇವತ್ತು ವೈಜ್ಞಾನಿಕವಾಗಿ ಸತ್ಯ ಆದರೆ ನೀವು ನಂಬ್ತೀರಾ? ಹೌದು, ನಾವು ವಯಸ್ಸಾದ ಮೇಲೆ ನಮಗೆ ಬರೋ ಮರೆವು, ಆಲೋಚನೆ ಮಾಡೋ ಶಕ್ತಿ ಕಳ್ಕೊಳ್ಳೋದು, ಇವೆಲ್ಲದಕ್ಕೂ ನಾವು ಮಧ್ಯ ವಯಸ್ಸಿನಲ್ಲಿ ಟಿವಿ ಮುಂದೆ ಕಳೆಯುವ ಸಮಯವೇ ನೇರ ಕಾರಣ. ಇತ್ತೀಚೆಗೆ ಪ್ರಕಟವಾದ ಜಾಗತಿಕ ಸಂಶೋಧನೆಯೊಂದು ಪ್ರತಿಯೊಬ್ಬರಿಗೂ ಕಣ್ಣು ತೆರೆಸುವಂತ ಆಘಾತಕಾರಿ ಸತ್ಯವನ್ನ ಹೊರಹಾಕಿದೆ. ವಿಜ್ಞಾನಿಗಳು ಕೇವಲ ಒಂದೆರಡು ದಿನ ಅಧ್ಯಯನ ಮಾಡಿ ಈ ಮಾತನ್ನ ಹೇಳಿಲ್ಲ. ಸುಮಾರು 1700 ಜನರನ್ನ ಬರೋಬ್ಬರಿ 20 ವರ್ಷಗಳ ಕಾಲ ಸತತವಾಗಿ ಗಮನಿಸಿ ಅವರ ಮೆದುಳಿನ MRI ಸ್ಕ್ಯಾನ್ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಗಂಟೆಗಟ್ಟಲೆ ಟಿವಿ ನೋಡುವವರ ಮೆದುಳಿನಲ್ಲಿ 3 ಪ್ರಮುಖ ಅಪಾಯಕಾರಿ ಬದಲಾವಣೆಗಳು ನಡೀತವೆ. ಮೊದಲನೇದಾಗಿ, ನಮ್ಮ ನೆನಪುಗಳನ್ನು ಭದ್ರವಾಗಿ ಕಾಯ್ದಿರಿಸುವ ಮೆದುಳಿನ ಭಾಗ ಗಾತ್ರದಲ್ಲಿ ಸಣ್ಣದಾಗುತ್ತಾ ಹೋಗುತ್ತೆ. ಎರಡನೇದಾಗಿ, ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವ ಯೋಜನೆ ರೂಪಿಸುವ ಫ್ರಂಟಲ್ ಲೋಬ್ ತೀವ್ರವಾಗಿ ಕುಗ್ಗುತ್ತದೆ. ಮೂರನೇದಾಗಿ, ಕಣ್ಣಿನ ಮೂಲಕ ದೃಶ್ಯಗಳನ್ನು ಗ್ರಹಿಸುವ ಸಾಮರ್ಥ್ಯವೇ ಮಂದವಾಗುತ್ತದೆ. ವಯಸ್ಸಾದ ಮೇಲೆ ಬರುವ ಪಾರ್ಶ್ವವಾಯು ಅಥವಾ ಜ್ಞಾಪಕ ಶಕ್ತಿ ಸಂಪೂರ್ಣ ಕಳೆದುಕೊಳ್ಳುವ ಕಾಯಿಲೆಗಳಿಗೆ ಈ ಟಿವಿ ನೋಡುವ ಅಭ್ಯಾಸವೇ ಅಡಿಪಾಯ ಹಾಕಿಕೊಡುತ್ತಂತೆ. ಇಲ್ಲಿ ನೀವು ಕೋಪದಿಂದ ನಾವು ಆಫೀಸ್ನಲ್ಲಿ ದಿನವಿಡೀ ಲ್ಯಾಪ್ಟಾಪ್ ಮುಂದೆಯೇ ಕೂರ್ತೀವಲ್ವಾ, ಹಾಗಾದ್ರೆ ನಮ್ಮ ಮೆದುಳು ಹಾಳಾಗತ್ತಾ ಅಂತ ಕೇಳಬಹುದು. ಇಲ್ಲೇ ಇರೋದು ನಿಜವಾದ ಟ್ವಿಸ್ಟ್. ಆಫೀಸ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ನಮ್ಮ ಮೆದುಳಿಗೆ ಶ್ರಮ ಇರುತ್ತೆ. ಅಲ್ಲಿ ನಾವು ಯೋಚನೆಯನ್ನ ಮಾಡ್ತೀವಿ, ಲೆಕ್ಕಾಚಾರ ಹಾಕ್ತೀವಿ. ಆದರೆ ಟಿವಿ ನೋಡೋದು ಹಾಗಿಲ್ಲ. ಅದನ್ನ ವಿಜ್ಞಾನಿಗಳು ನಿಷ್ಕ್ರಿಯ ಸ್ಕ್ರೀನ್ ಟೈಮ್ ಅಂತಾರೆ. ಅಂದ್ರೆ ಸೋಫಾ ಮೇಲೆ ಹೊರಗೆ ಟಿವಿ ನೋಡುವಾಗ ನಿಮ್ಮ ಮೆದುಳಿಗೆ ಯಾವುದೇ ಕೆಲಸವೇ ಇರೋದಿಲ್ಲ. ಜೈವಿಕವಾಗಿ ಯಾವ ಅಂಗಕ್ಕೆ ಕೆಲಸ ಸಿಗೋದಿಲ್ವೋ ಅದು ಹಂತ ಹಂತವಾಗಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತಾ ಹೋಗುತ್ತೆ. ಟಿವಿ ನೋಡುವಾಗ ಮೆದುಳು ಸಂಪೂರ್ಣವಾಗಿ ಆಫ್ ಮೋಡ್ನಲ್ಲಿರುತ್ತೆ. ಹಾಗಂತ ಟಿವಿ ನೋಡಿದ ತಕ್ಷಣವೇ ಎಲ್ಲರಿಗೂ ಜ್ಞಾಪಕ ಶಕ್ತಿ ಹೊರಟು ಹೋಗುತ್ತೆ ಅಂತ ಅರ್ಥ ಅಲ್ಲ. ಟಿವಿ ವೀಕ್ಷಣೆ ಅನ್ನೋದು ಮೆದುಳು ಕುಗ್ಗೋದಕ್ಕೆ ಇರುವ ಅನೇಕ ಕಾರಣಗಳಲ್ಲಿ ಒಂದು ಪ್ರಮುಖ ಕಾರಣ ಅಷ್ಟೇ. ನಾವು ಸೇವಿಸುವ ಆಹಾರ, ಮಾಡುವ ವ್ಯಾಯಾಮ, ನಿದ್ರೆ ಮತ್ತು ನಮ್ಮ ಮಾನಸಿಕ ಒತ್ತಡ ಇವೆಲ್ಲವೂ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಈ ಎಲ್ಲ ಒಳ್ಳೆಯ ಅಭ್ಯಾಸಗಳ ನಡುವೆಯೂ ದಿನಕ್ಕೆ 3-4 ಗಂಟೆ ಟಿವಿ ಮುಂದೆ ಸುಮ್ಮನೆ ಕೂರುವ ಅಭ್ಯಾಸ ಇದ್ರೆ ಅದು ಖಂಡಿತ ನಿಮ್ಮ ಮೆದುಳಿನ ಆಯಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ವಯಸ್ಸಾದ ಮೇಲೆಯೂ ನಮ್ಮ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಈಗಿನಿಂದಲೇ ಏನು ಮಾಡಬೇಕು? ಅದು ಅತ್ಯಂತ ಸರಳ. ನಿಮ್ಮ ಮೆದುಳಿಗೆ ಪ್ರತಿದಿನ ಹೊಸ ಸವಾಲುಗಳನ್ನು ಕೊಡಿ. ಟಿವಿ ರಿಮೋಟ್ ಪಕ್ಕಕ್ಕಿಟ್ಟು ಪುಸ್ತಕ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಸುಡೋಕು, ಫಜಲ್ಸ್ ಅಥವಾ ಕ್ರಾಸ್ ವರ್ಡ್ಗಳನ್ನು ಬಿಡಿಸಿ. ಹೊಸ ಭಾಷೆ ಅಥವಾ ಯಾವುದೇ ಒಂದು ಹೊಸ ಕಲಿಕೆಗೆ ಚಾಲನೆ ನೀಡಿ. ಮುಖ್ಯವಾಗಿ ದಿನಕ್ಕೆ ಅರ್ಧ ಗಂಟೆಯಾದರೂ ದೈಹಿಕ ವ್ಯಾಯಾಮ ಮಾಡಿ ಮತ್ತು ಮನುಷ್ಯರ ಜೊತೆ ಮುಕ್ತವಾಗಿ ಮಾತನಾಡಿ. ಹೀಗಿದ್ದಾಗ ನೀವು ಈ ಒಂದು ಸವಾಲನ್ನು ಸಮರ್ಥವಾಗಿ ಎದುರಿಸಬಹುದು. ಸ್ಪೆಷಲ್ ಡೆಸ್ಕ್, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.